ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿ ವಿವೃತಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಗೀತಾವಿವೃತ್ತಿಯ ಆನ್ಲೈನ್ ಪಾಠಕ್ಕೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಈ ದಿನದ ಗೀತಾವಿವೃತ್ತಿಯ ಪ್ರವಚನದಲ್ಲಿ ಭಗವದ್ಗೀತೆಯ 15ನೇ ಅಧ್ಯಾಯ 15ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನಾವಿದ್ದೇವೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಈ ಪರಮಾತ್ಮ ನಮ್ಮೊಳಗೆ ಇದ್ದರೂ ಕೂಡ ಜೀವನಿಗೆ ಆ ಪರಮಾತ್ಮ ಕಾಣಿಸೋದಿಲ್ಲ. ಜೀವನಂತೆ ಪರಮಾತ್ಮ ಈ ದೇಹದಲ್ಲಿದ್ದಾನೆ. ಈ ಇಂದ್ರಿಯಗಳ ಮೂಲಕವಾಗಿ ಭೋಗಿಸ್ತಕ್ಕಂತಹ ಸುಖದ ಸಾರವನ್ನು ಅವನು ಉಣ್ತಾನೆ. ಜೀವನಿಗೆ ಅವನು ಗೋಚರ ಆಗೋದಿಲ್ಲ. ಯಾಕೆ ಗೋಚರಿಸುವುದಿಲ್ಲ? ಅದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ ವಿಮೂಢಾಃ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವರು ಅಜ್ಞಾನಿಗಳಾದ್ದರಿಂದ ಅವರಿಗೆ ಅವನು ಗೋಚರ ಆಗುವುದಿಲ್ಲ. ಜ್ಞಾನಿಗಳಾದವರು, ಯೋಗಿಗಳು ಜ್ಞಾನ ಸಾಧನವನ್ನು ಅನುಷ್ಠಾನ ಮಾಡ್ತಾ ಯಾರು ಅವನನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತಾರೋ ಅಂಥವರು ಆ ಪರಮಾತ್ಮನ ಜ್ಞಾನವನ್ನು ಪಡೆದು ತಮ್ಮಲ್ಲೇ ಇರತಕ್ಕಂತಹ ಪರಮಾತ್ಮವನ್ನು ಕಾಣ್ತಾರೆ. ಆದರೆ ಅಕೃತಾತ್ಮಾನಃ, ಯಾರು ಅಕೃತಾತ್ಮರು, ಅಚೇತಸಃ ಅಂದರೆ ಈ ಅವಿವೇಕಿಗಳು, ಅಂತಃಕರಣ ಮಲಿನ ಆಗಿರತಕ್ಕಂಥವರು ಅಂತ ಅರ್ಥ. ಅಶುದ್ಧ ಬುದ್ಧಿಗಳು ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಂತಹ ಅಚೇತಸಃ ಅವಿವೇಕಿಗಳು ಪರಮಾತ್ಮನನ್ನು ನೈನಂ ಪಶ್ಯಂತಿ ನೋಡೋದಿಲ್ಲ ಅಂತ ಈ ಶ್ಲೋಕದ ಅರ್ಥ ಸುಲಭವಾಗಿದೆ. ಯತ್ನೇ ಕೃತೆ ಅಪಿ ಅನುಪಲಂಭಃ ಕಥಂ, ಪ್ರಯತ್ನ ಮಾಡಿದರೂ ಕೂಡ ಯಾಕೆ ಜೀವನಿಗೆ ಪರಮಾತ್ಮ, ದೇಹದಲ್ಲಿರತಕ್ಕಂಥ ಪರಮಾತ್ಮ ಯಾಕೆ ಕಾಣಿಸೋದಿಲ್ಲ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಯತಂತಹ ಯೋಗಿನಃ ಯತಂತಹ ಆತ್ಮನಿ ಅವಸ್ಥಿತಂ ಏನಂ ಪಶ್ಯಂತಿ. ಯೋಗಿಗಳು ಅರ್ಥಾತ್ ಜ್ಞಾನೋಪಾಯ ಏನಿದೆ, ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡತಕ್ಕಂಥವರು, ಜ್ಞಾನೋಪಾಯ ಅನುಷ್ಠಾತಾರಃ. ಯತಂತಹ ಅಂದರೆ ಯತಮಾನಃ ಪ್ರಯತ್ನ ಮಾಡುವವರಾಗಿ
ಅಂತಹ ಯೋಗಿಗಳು ಜ್ಞಾನಂ ಪ್ರಾಪ್ಯ ಇವ, ಜ್ಞಾನವನ್ನು ಗಳಿಸಿಯೇ ಅವರು ಪರಮಾತ್ಮನನ್ನು ನೋಡ್ತಾರೆ. ಆದರೆ ಅಶುದ್ಧ ಬುದ್ಧಯ ಅಕೃತಾತ್ಮನಃ, ಅಕೃತಾತ್ಮರು ಅಂದರೆ ಅಶುದ್ಧ ಬುದ್ಧಿಗಳು, ಅವರು ಯತಮಾನಾಹ ಅಪಿ, ಯತಂತಹ ಅಪಿ, ಯತಮಾನಾಹ ಅಪಿ ಅಚೇತಸಃ, ಅವರು ಅವಿವೇಕಿಗಳು. ಆದ್ದರಿಂದ ನೈನಂ ಪಶ್ಯಂತಿ, ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಜಗತ್ತನ್ನು ಬೆಳಗ್ತಕ್ಕಂತಹ ಸೂರ್ಯನ ಬೆಳಕು, ಎಲ್ಲರಿಗೂ ತಂಪನ್ನು ನೀಡತಕ್ಕಂತಹ ಚಂದ್ರನ ಈ ಶೀತಲ ಪ್ರಕಾಶ, ಹಾಗೂ ಅಗ್ನಿಯಲ್ಲಿರತಕ್ಕಂತಹ ದಾಹಕವಾದ ತೇಜಸ್ಸು, ಇವೆಲ್ಲ ನನ್ನ ಅಧೀನವಾಗಿವೆ. ಮಾಮಕಂ ತತ್ತೇಜೋ ವಿದ್ಧಿ ಮಾಮಕಂ, ಅವೆಲ್ಲ ನನ್ನ ಅಧೀನ. ಮಾಮಕ ಅಂದರೆ ಅಧೀನವಾಗಿವೆ ಅಂತ ಅರ್ಥ. ಎಲ್ಲವೂ ಪರಮಾತ್ಮನ ಅಧೀನ ಅಂದರೆ ಏನು ಅಂದರೆ, ಈ ರವಿ ಚಂದ್ರ ಅಗ್ನಿಯೊಳಗೆ ಅವನು ಅಂತರ್ಯಾಮಿಯಾಗಿದ್ದು ತನ್ನ ಪ್ರಕಾಶದಿಂದ ಅವರನ್ನು ಪ್ರಕಾಶಿತರನ್ನಾಗಿ ಮಾಡ್ತಾನೆ. ತನ್ನ ಪ್ರಕಾಶದಿಂದ ಅವರನ್ನು ಪ್ರಕಾಶಿತರನ್ನಾಗಿ ಮಾಡ್ತಾನೆ. ಇದೇ ವಿಚಾರವನ್ನು ಕಾಠೋಪನಿಷತ್ತು ಹೇಳುತ್ತೆ, ತಮೇವ ಭಾಂತಂ ಅನುಭಾತಿ ಸರ್ವಂ. ಅವನು ತಾನು ಪ್ರಕಾಶಿತನಾಗಿ ಪ್ರೇರಿಸಿದಾಗಲೇ ಉಳಿದ ಎಲ್ಲ ಪ್ರಕಾಶಗಳೆಲ್ಲ ಪ್ರಕಾಶಿಸ್ತವೆ. ಪರಮಾತ್ಮ ತಾನು ಪ್ರಕಾಶಿತನಾದಾಗಲೇ ತಮೇವ ಭಾಂತಂ ಅನುಭಾತಿ ಸರ್ವಂ, ಅವನು ಪ್ರಕಾಶಿತನಾದಾಗಲೇ ಅವನಿಂದ ಪ್ರೇರಿತರಾಗಿ ಉಳಿದವುಗಳೆಲ್ಲ ಅವುಗಳು ಪ್ರಕಾಶಿತವಾಗ್ತವೆ ಅಂತ ಕಾಠೋಪನಿಷತ್ತು ಹೇಳಿದ ಹಾಗೆ ಇದು ಪರಮಾತ್ಮನ ಅಧೀನ. ಇವರ ತೇಜಸ್ಸು, ಸೂರ್ಯ ಚಂದ್ರ ಹಾಗೂ ಅಗ್ನಿಲಿರ್ತಕ್ಕಂತಹ ತೇಜಸ್ಸು ಅದು ಪರಮಾತ್ಮನ ಅಧೀನ. ಬ್ರಹ್ಮಸೂತ್ರದಲ್ಲಿ ಕೂಡ ಈ ವಿಚಾರ ಬರ್ತದೆ. ಓಂ ಅನುಕೃತೇ ತಸ್ಯ ಚ ಎಂಬ ಸೂತ್ರದಲ್ಲಿ ಈ ವಿಚಾರವನ್ನು ನಿರೂಪಿಸಿದ್ದಾರೆ. ಆದ್ದರಿಂದ ಸೂರ್ಯನಲ್ಲಿರತಕ್ಕಂತಹ ತೇಜಸ್ಸಾಗಲಿ, ಚಂದ್ರತಕ್ಕಂತಹ ತೇಜಸ್ಸಾಗಲಿ, ಅಗ್ನಿ ಇರತಕ್ಕಂತಹ ತೇಜಸ್ಸಾಗಲಿ, ಅದೆಲ್ಲವೂ ಕೂಡ ಮಾಮಕಂ ನನ್ನ ಅಧೀನ ಅಂತ ತಿಳಿ ಅಂತ ಈ ಶ್ಲೋಕದ ಹೇಳ್ತಾ ಇದ್ದಾನೆ. ಯದಾ ಆದಿತ್ಯಗತಂ ತೇಜೋ ಜಗದ್ ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಯತ್ತು ಯಾವುದು ಆದಿತ್ಯಗತಂ ಸೂರ್ಯನಿರತಕ್ಕಂತಹ ತೇಜಸ್ಸು ಇದೆಯೋ, ಹಾಗೆಯೇ ಇದೆಯೋ, ಅಖಿಲಂ ಜಗತ್ ಇಡೀ ಪ್ರಪಂಚವನ್ನು ಭಾಸಯತೆ ಪ್ರಕಾಶನಗೊಳಿಸ್ತದೋ, ಯತ್ ಯಾವುದು ಚಂದ್ರಮಸಿ ಚಂದ್ರನಲ್ಲಿದೆಯೋ, ಯಚ್ ಯಾವುದು ಅಗ್ನೌ ಅಗ್ನಿಲಿದೆಯೋ, ತತ್ ತೇಜ ಆ ತೇಜಸ್ಸು ಅದು ಮಾಮಕಂ ವಿದ್ಧಿ ನನ್ನ ಅಧೀನ ಅಂತ ತಿಳ್ಕೋ ಅಂತ ಈ ಶ್ಲೋಕದ ಅರ್ಥ. ಅಧಶ್ಚ ಮೂಲಾನ್ಯನುಸಂತತಾನಿ ಯತ್ಸರ್ವಾಂತರ್ಯಾಮಿತ್ವರೂಪಂ ವಿಜ್ಞಾನಮುಕ್ತಂ ಯಚ್ಚ ಊರ್ಧ್ವಶಬ್ದೇನ ಸರ್ವೋತ್ತಮತ್ವಮುಕ್ತಂ ತದ್ವಯಂ ಅಧ್ಯಾಯಶೇಷೇಣ ಪ್ರಪಂಚಯತಿ ಯದಾದಿತ್ಯೇತ್ಯಾದಿನ. ಈ ಶ್ಲೋಕದಿಂದ ಆರಂಭಿಸಿ ಮುಂದೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಎಂಬುದಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಬಂತು ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಲ್ಲಿ ಹೇಳಿರ್ತಕ್ಕಂತಹ ಭಗವಂತನ ಸರ್ವ ಅಂತರ್ಯಾಮಿತ್ವ, ಎಲ್ಲರಿಗೂ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾನೆ ಎಂಬ ವಿಚಾರವನ್ನು ಹೇಳಿತು. ಇನ್ನು ಊರ್ಧ್ವಮೂಲ ಮದಶ್ಯಾಗಮ ಎಂಬಲ್ಲಿ ಊರ್ಧ್ವ ಶಬ್ದದಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿತು. ಹೀಗೆ ಅಂತರ್ಯಾಮಿತ್ವ, ಸರ್ವೋತ್ತಮತ್ವ ಇವೆರಡನ್ನೂ ಕೂಡ ಅಧ್ಯಾಯ ಶೇಷೇಣ, ಈ ಅಧ್ಯಾಯದ ಇನ್ನುಳಿದ ಶ್ಲೋಕಗಳು, ಇನ್ನುಳಿದ 8 ಶ್ಲೋಕಗಳು
ಇನ್ನುಳಿದ 8 ಶ್ಲೋಕಗಳಿಂದ ಈ 2 ವಿಚಾರಗಳನ್ನು, ಒಂದು ಪರಮಾತ್ಮ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎಂಬ ಈ 2 ಅಂಶಗಳನ್ನು ಈ ಅಧ್ಯಾಯ ಶೇಷದಿಂದ, ಈ ಅಧ್ಯಾಯದ ಉಳಿದ ಶ್ಲೋಕಗಳಿಂದ ಪರಮಾತ್ಮ ನಿರೂಪಣೆ ಮಾಡ್ತಾ ಇದ್ದಾನೆ ಅಂತ ಇದಕ್ಕೆ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ತೇಜ ಜಗತ್ ಪ್ರಕಾಶನ ಶಕ್ತಿ. ತೇಜ ಅಂದ್ರೇನು? ಜಗತ್ತನ್ನು ಪ್ರಕಾಶಗೊಳಿಸುವ ಸಾಮರ್ಥ್ಯ. ಅದು ಮಾಮಕಂ, ಮಮ ಇದಂ ಮಾಮಕಂ ಮದೀಯಂ, ಮಾಮಕಂ ಮದೀಯಂ ಅರ್ಥಾತ್ ಮದದೀನ ಇತ್ಯರ್ಥ. ಅದು ನನ್ನ ಅಧೀನವಾಗಿ ಇರತಕ್ಕಂಥದ್ದು ಅಂತ ಅರ್ಥ. ತಮೇವ ಭಾಂತಂ, ಇದೇ ವಿಚಾರವನ್ನೇ ಕಾಟಕೋಪನಿಷತ್ತಲ್ಲಿ ಹೇಳಿದ್ದಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ. ಕಾಟಕೋಪನಿಷತ್ತಲ್ಲಿ ಬರತಕ್ಕಂತಹ ವಿಚಾರ ಇದು. ಏನಿದರ ಅರ್ಥ ಅಂದರೆ, ಅವನು ಪ್ರಕಾಶಿತನಾಗಿ ಪ್ರೇರಿಸಿದಾಗಲೇ ಉಳಿದ ಪ್ರಕಾಶಗಳೆಲ್ಲ ಪ್ರಕಾಶಿಸ್ತವೆ ಎಂಬುದು ಈ ಉಪನಿಷತ್ ವಾಕ್ಯದ ಅರ್ಥ. ಹಾಗಾಗಿ ಪರಮಾತ್ಮ ಅವರಲ್ಲಿದ್ದುಕೊಂಡು ಪ್ರಕಾಶಿಸಿದಾಗಲೇ, ಸೂರ್ಯಚಂದ್ರ ಅಗ್ನಿಗಳಲ್ಲಿದ್ದು ಪರಮಾತ್ಮ ಪ್ರಕಾಶಿಸಿದಾಗಲೇ ಅವರ ಪ್ರಕಾಶನಗೊಳ್ಳುವಂಥದ್ದು. ಅರ್ಥಾತ್ ಅವರ ತೇಜಸ್ಸು ಪರಮಾತ್ಮನ ಅಧೀನ ಅಂತ ಅರ್ಥ. ಅನುಕೃತೆ ತಸ್ಯ ಚ ಎಂಬ ಬ್ರಹ್ಮಸೂತ್ರದಲ್ಲಿ ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ ಇತ್ಯಾದೇಹೇ ಹಾಗೂ ಅನುಕೃತೇ ತಸ್ಯ ಚ ಎಂಬ ಸೂತ್ರದಿಂದಲೂ ಕೂಡ ಈ ವಿಷಯ ಸಿದ್ಧವಾಗಿದೆ ಅಂತ ಅದಕ್ಕೆ ಸಂವಾದಿಯಾಗಿ ಗೀತಾವಿವೃತ್ತಿಯಲ್ಲಿ ರಾಯರು ಅವುಗಳನ್ನು ಕೋಟ್ ಮಾಡ್ತಾ ಇದ್ದಾರೆ. ಹೀಗೆ ಈ ಜಗತ್ತನ್ನು ಬೆಳಗ್ತಕ್ಕಂತಹ ಸೂರ್ಯಚಂದ್ರ ಅಗ್ನಿಗಳಲ್ಲಿರ್ತಕ್ಕಂತಹ ತೇಜಸ್ಸು ಅದು ನನ್ನ ಅಧೀನ ಅಂತ ಹೇಳಿ ಮುಂದೆ ತನ್ನ ಮಹಾತ್ಮೆಯನ್ನು ಹೇಳ್ತಾ ಇದ್ದಾನೆ. ಭೂಮಿಯನ್ನು ನಾನು ಪ್ರವೇಶ ಮಾಡಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಕೂಡ ನಾನು ಧರಿಸಿರ್ತೇನೆ. ಮತ್ತು ಅಮೃತರಸರೂಪನಾಗಿ ಸೋಮನಾಮಕನಾಗಿ ನಾನು ಚಂದ್ರನ ಅಂತರ್ಯಾಮಿಯಾಗಿದ್ದು ಎಲ್ಲ ಸಸ್ಯಾದಿಗಳನ್ನು ಪೋಷಣೆ ಮಾಡ್ತೇನೆ ಎಂಬ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚ ಓಷಧೀ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಗಾಂ ಆವಿಶ್ಯ ಭೂಮಿಯಲ್ಲಿ ಅಂತರ್ಗತನಾಗಿದ್ದು, ಓಜಸ ಅಹಂ ನಾನು ಗಾಂ ಆವಿಶ್ಯ ಭೂಮಿಯಲ್ಲಿ ಅಂತರ್ಗತನಾಗಿದ್ದು, ಓಜಸ ನನ್ನ ಶಕ್ತಿಯಿಂದ ಭೂತಾನಿ ಎಲ್ಲ ಜೀವಿಗಳನ್ನು ಧಾರಯಾಮಿ ಧರಿಸುತ್ತೇನೆ. ಅಷ್ಟು ಮಾತ್ರ ಅಲ್ಲ, ರಸಾತ್ಮಕ ರಸಸ್ವರೂಪನಾಗಿದ್ದು, ಸೋಮಃ ಸೋಮ ಎಂಬ ಹೆಸರಿನವನಾಗಿ, ಸೋಮೋ ಭೂತ್ವ ಸೋಮನೆಂಬ ಹೆಸರಿನವನಾಗಿ ಆ ಸೋಮನಲ್ಲಿ ಚಂದ್ರನಲ್ಲಿ ಇದ್ದುಕೊಂಡು, ಚಂದ್ರಮಂಡಲದಲ್ಲಿ ಇದ್ದುಕೊಂಡು, ಸರ್ವಾಹ ಓಷಧೀಹಿ ಎಲ್ಲ ಔಷಧಿಗಳನ್ನು ಎಲ್ಲ ಸಸ್ಯಗಳನ್ನು ನಾನು ಪುಷ್ಣಾಮಿ ಅವುಗಳನ್ನು ಪೋಷಣೆ ಮಾಡುತ್ತೇನೆ, ಬೆಳೆಸ್ತೇನೆ ಅಂತ ಈ ಶ್ಲೋಕದ ಪದಪದಾರ್ಥ. ಅದನ್ನೇ ರಾಯರು ವಿವರಿಸ್ತಾರೆ. ಅಹಂ ಗಾಂ ಭೂಮಿಮಾವಿಶ್ಯ, ನಾನು ಈ ಭೂಮಿಯನ್ನು ಪ್ರವೇಶಿಸಿ, ಓಜಸ ನನ್ನ ಶಕ್ತಿಯಿಂದ, ಭೂತಾನಿ ಎಲ್ಲ ಜೀವಿಗಳನ್ನು ಧಾರಯಾಮಿ ಧಾರಣ ಮಾಡ್ತೇನೆ. ರಸಾತ್ಮಕ ಅಮೃತ ರಸಾತ್ಮಕ ಅಮೃತ ರಸಸ್ವರೂಪನಾಗಿರತಕ್ಕಂತಹ ನಾನು, ಸೌಮ್ಯತ್ವ ಸೋಮನಾಮ ಸೌಮ್ಯನಾದ್ದರಿಂದ ಸೋಮಶಬ್ದ ವಾಚ್ಯನಾಗಿ ಸೋಮನಲ್ಲಿರತಕ್ಕಂತಹ ಚಂದ್ರನಲ್ಲಿ ಇದ್ದವನಾಗಿ, ಸೋಮಗಃ ಚಂದ್ರನಲ್ಲಿದ್ದವನಾಗಿ, ಸೋಮಗಃ ಸನ್ ಸರ್ವಾಹ ಓಷಧಿ ಎಲ್ಲ ಔಷಧಿಗಳನ್ನು ಎಲ್ಲ ಸಸ್ಯಾದಿಗಳನ್ನು ಪುಷ್ಣಾಮಿ ನಾನು ಬೆಳೆಸ್ತೇನೆ ಅಂತ ಈ ಶ್ಲೋಕದ ಅರ್ಥ ಅಂತ ವಿವರಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಾನು ಎಲ್ಲ ಜೀವರಲ್ಲಿ ಇದ್ದು ಎಲ್ಲ ಜೀವರ ದೇಹದಲ್ಲಿರತಕ್ಕಂತಹ ಜಠರಾಗ್ನಿ ಏನಿದೆ
ಆ ಜಠರಾಗ್ನಿಯಲ್ಲಿದ್ದು ಪ್ರಾಣ ಅಪಾನರೆಂಬ ಮುಖ್ಯ ಪ್ರಾಣನ ರೂಪಗಳಿಂದ ಸಹಿತನಾಗಿ ಎಲ್ಲ ಆಹಾರವನ್ನು ನಾನೇ ಜೀರ್ಣಗೊಳಿಸ್ತೇನೆ. ವೈಶ್ವಾನರ ನಾಮಕನಾಗಿ ನಾನು ಎಲ್ಲ ಜೀವರ ಜಠರದಲ್ಲಿದ್ದು ಪ್ರಾಣ ಅಪಾನರೆಂಬ ಮುಖ್ಯ ಪ್ರಾಣನ ರೂಪಗಳಿಂದ ಸಹಿತನಾಗಿ ಎಲ್ಲರ ದೇಹವನ್ನು ಅಂತರ್ಯಾಮಿತ್ವೇನ ವ್ಯಾಪಿಸಿಕೊಂಡಿದ್ದೇನೆ. ಈ ರೀತಿಯಾಗಿ ಇದ್ದು ನಾನು ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ 4 ವಿಧವಾಗಿರತಕ್ಕಂತಹ ಅನ್ನವನ್ನು ನಾನು ಜೀರ್ಣಿಸ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಚತುರ್ವಿಧವಾಗಿರತಕ್ಕಂತಹ ಅನ್ನವನ್ನು ನಾನು ಪಚಾಮಿ. 4 ವಿಧವಾಗಿರತಕ್ಕಂತಹ ಅನ್ನ. ಯಾವುದು 4 ವಿಧವಾದ ಅನ್ನ ಅಂದರೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಭೇದೇನ ಚತುರ್ವಿಧಂ ಅನ್ನಂ ಪಚಾಮಿ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಈ ಥರ 4 ವಿಧವಾಗಿರತಕ್ಕಂತಹ ಅನ್ನವನ್ನು ಪಚಾಮಿ ಜೀರ್ಣ ಮಾಡ್ತೇನೆ, ಜೀರ್ಣಗೊಳಿಸ್ತೇನೆ ಅಂತ ಹೇಳ್ತಿದ್ದಾನೆ. ಅಹಂ ನಾನು ಪ್ರಾಣಿನಾಂ ಎಲ್ಲ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿದವನಾಗಿ ವೈಶ್ವಾನರೋ ಭೂತ್ವ ವೈಶ್ವಾನರ ನಾಮಕನಾಗಿ ಪ್ರಾಣಾಪಾನ ಸಮಾಯುಕ್ತ ಪ್ರಾಣ ಹಾಗೂ ಅಪಾನರಿಂದ ಕೂಡಿದವನಾಗಿ ಚತುರ್ವಿಧಂ ಅನ್ನಂ 4 ರೀತಿಯ ಅನ್ನವನ್ನು ಪಚಾಮಿ ನಾನು ಜೀರ್ಣಗೊಳಿಸ್ತೇನೆ ಅಂತ ಈ ಶ್ಲೋಕದ ಅರ್ಥ. ಕಿಂಚ ಅಲ್ಲದೆ ಅಹಂ ವಿಶ್ವನರ ಸಂಬಂಧಿತಯ ವೈಶ್ವಾನರ ನಾಮ. ವೈಶ್ವಾನರ ಯಾಕೆ ಅಂದರೆ ವಿಶ್ವನರ ಸಂಬಂಧಿ ಆದ್ದರಿಂದ ವೈಶ್ವಾನರ. ಪ್ರಪಂಚದ ಎಲ್ಲರಿಗೂ ಸಂಬಂಧಿಸಿದವ ನಾನು, ಎಲ್ಲರಲ್ಲೂ ಇದ್ದೇನೆ, ಎಲ್ಲ ಜೀವರಲ್ಲಿ ಇದ್ದೇನೆ ಎಂಬುದನ್ನು ವೈಶ್ವಾನರ ಶಬ್ದ ಹೇಳ್ತಾ ಇದೆ. ವಿಶ್ವನರ ಸಂಬಂಧಿ ಅಂದರೆ ಎಲ್ಲ ಜೀವರೊಳಗೆ ಇರುವುದರಿಂದ ವಿಶ್ವನರ ಸಂಬಂಧಿತೆಯ ವೈಶ್ವಾನರ ನಾಮ. ಆದ್ದರಿಂದ ವೈಶ್ವಾನರ ಶಬ್ದವಾಚ್ಯನಾಗಿದ್ದೇನೆ. ಇಂತಹ ನಾನು ಜಾಠರ ವೈಶ್ವಾನರಾಗ್ನಿಸ್ತಃ ಸನ್, ಜಠರದೊಳಗೆ ಇರತಕ್ಕಂತಹ ಏನು ವೈಶ್ವಾನರ ಅಂದರೆ ಅಗ್ನಿ, ಆ ಅಗ್ನಿಯಲ್ಲಿ ಇದ್ದವನಾಗಿ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿದವನಾಗಿ ಪ್ರಾಣಾಪಾನಾಭ್ಯಾಂ ಮುಖ್ಯ ಪ್ರಾಣನ ಸ್ವರೂಪ ಪ್ರಾಣ ಅಪಾನಗಳು, ಆ ಪ್ರಾಣಾಪಾನಗಳಿಂದ ಸಮ್ಯಗ್ಯುಕ್ತ ಚೆನ್ನಾಗಿ ಕೂಡಿದವನಾಗಿ ಚತುರ್ವಿಧಂ ಅನ್ನಂ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಭೇದೇನ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಈ ಥರ 4 ರೀತಿಯಾಗಿರತಕ್ಕಂತಹ ಅನ್ನವನ್ನು ಪಚಾಮಿ ಜೀರ್ಣವನ್ನಾಗಿ ಮಾಡ್ತೇನೆ, ಜೀರ್ಣಗೊಳಿಸ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಎಲ್ಲರಿರತಕ್ಕಂತಹ ತೇಜಸ್ಸು ನನ್ನದೇ, ಎಲ್ಲರೊಳಗೂ ಇದ್ದು ಕೂಡ ನಾನು ಗಾಮಾವಿಶ್ಯಭೂತಾನಿ ಎಲ್ಲರೊಳಗಿದ್ದು ಎಲ್ಲರನ್ನು ನಾನು ಧಾರಣ ಮಾಡ್ತೇನೆ ಮತ್ತು ಎಲ್ಲರ ದೇಹದಲ್ಲಿದ್ದು ವೈಶ್ವಾನರ ನಾಮಕನಾಗಿ ಎಲ್ಲರೂ ಉಂಡಂತಹ ಅನ್ನವನ್ನು ನಾನು ಜೀರ್ಣ ಮಾಡ್ತೇನೆ ಅಂಥೇಳಿ ಮುಂದೆ ಹೇಳ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃದ್ವೇದ ವಿದೇವ ಚಾಹಂ. ಸರ್ವಸ್ಯ ಹೃದಯ ಸನ್ನಿವಿಷ್ಟ ಎಲ್ಲರ ಹೃದಯದಲ್ಲೂ ನಾನಿದ್ದೇನೆ. ಮತ್ತಃ ಸ್ಮೃತಿ ನನ್ನಿಂದಲೇ ಜೀವರಿಗೆ ಜ್ಞಾನ, ಸ್ಮರಣೆ, ಅನುಭವ, ಭ್ರಮೆ ಎಲ್ಲವೂ ನನ್ನಿಂದಲೇ. ಮತ್ತಃ ಸ್ಮೃತಿ ನನ್ನಿಂದಲೇ ಸ್ಮೃತಿ ಅನುಭವರೂಪವಾಗಿರತಕ್ಕಂತಹ ಜ್ಞಾನ. ಅಪೋಹನ ಅಂದರೆ ವಿಪರ್ಯಯ ಜ್ಞಾನ, ಭ್ರಾಂತಿ. ನನ್ನಿಂದಲೇ ಸ್ಮರಣೆ, ನನ್ನಿಂದಲೇ ಜ್ಞಾನ, ನನ್ನಿಂದಲೇ ಭ್ರಾಂತಿ. ಮತ್ತು ಎಲ್ಲ ವೇದಗಳಿಂದಲೂ ನಾನೇ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿದ್ದೇನೆ. ವೇದಶ್ಚ ಸರ್ವೈ ಅಹಮೇವ ವೇದ್ಯ ಸಮಸ್ತ ವೇದಗಳಿಂದಲೂ ಕೂಡ ನಾನೇ ಪ್ರತಿಪಾದ್ಯನಾಗಿದ್ದಾನೆ.
ಕೆಲವರು ವೇದಗಳಲ್ಲಿ ಕೆಲವು ಭಾಗ ಮಾತ್ರ ತತ್ವಜ್ಞಾನದ ಪರವಾಗಿದೆ, ಉಳಿದೆಲ್ಲ ಕರ್ಮಕಾಂಡ ಅಂತ ಹೇಳೋರಿದ್ದಾರೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಕೃಷ್ಣನಿಗೆ ಸಮ್ಮತವಾದ್ದಲ್ಲ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ನಾನೊಬ್ಬನೇ ಎಲ್ಲ ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯ ಅಂತ ಹೇಳುವ ಮೂಲಕವಾಗಿ ಪರಮಾತ್ಮನೇ ಶ್ರೀಕೃಷ್ಣ ಅಂತ ಹೇಳ್ತಿದ್ದಾನೆ. ಶ್ರೀಕೃಷ್ಣನೇ ಸಕಲ ವೇದ ಪ್ರತಿಪಾದ್ಯ, ಅವನೇ ವಿಷ್ಣು, ಅವನೇ ಸರ್ವೋತ್ತಮ ಎಂಬ ವಿಚಾರವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಕಿಂಚ ಅಲ್ಲದೆ ಸರ್ವಸ್ಯ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲಿರತಕ್ಕಂಥವನು ನಾನು, ಎಲ್ಲರ ಹೃದಯದೊಳಗೂ ನಾನಿದ್ದೇನೆ. ಮತ್ತೆ ಮತ್ತಃ ಏವಚ ಸ್ಮೃತಿ, ನನ್ನಿಂದಲೇ ಜನರಿಗೆ ಸ್ಮರಣೆ. ಮತ್ತು ಅನುಭವರೂಪಂ ಜ್ಞಾನಂ, ಅನುಭವಾತ್ಮಕವಾಗಿರತಕ್ಕಂತಹ ಜ್ಞಾನ. ಅಪೋಹನಂ, ಅಪೋಹನ ಅಂದರೆ ಭ್ರಾಂತಿ, ವಿಪರ್ಯಶ್ಚ ಭವತಿ, ವಿಪರ್ಯ ಅಂದರೆ ಭ್ರಾಂತಿ. ಅಹಮೇವ, ನಾನೇ ಪರಮ ಮುಖ್ಯ ವೃತ್ತಿಯಿಂದ, ಪರಮ ಮುಖ್ಯ ವೃತ್ತಿಯ ಸರ್ವೈಶ್ಚ ವೇದೈ ಪ್ರತಿಪಾದ್ಯ, ಎಲ್ಲ ವೇದಗಳಿಂದಲೂ ನಾನೇ ಪ್ರತಿಪಾದ್ಯನಾಗಿದ್ದೇನೆ. ವೇದಾಂತಕೃತ್, ವೇದಾನಾಂ ಅಂತಹ ನಿರ್ಣಯ ಯಸ್ಮಾತ್ ಸಹ ವೇದಾಂತಃ ಬ್ರಹ್ಮಸೂತ್ರ ಸಂದರ್ಭ ತಸ್ಯ ಕೃತ್, ನಾನೇ ವೇದಾಂತ ಕೃತ್. ವೇದಾಂತ ಅಂದರೆ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರ. ವೇದಗಳ ಅಂತಹ ನಿರ್ಣಯ, ವೇದಗಳ ನಿರ್ಣಯವನ್ನು ಯಾವುದರಿಂದ ಮಾಡೋದು ಅಂದರೆ ಬ್ರಹ್ಮಸೂತ್ರಗಳಿಂದ ಮಾಡೋದು. ವೇದಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದರು. ಅದರಿಂದ ಬ್ರಹ್ಮಸೂತ್ರ ವೇದಾರ್ಥ ನಿರ್ಣಾಯಕ. ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರಗಳನ್ನು ಬರೆದವನು ನಾನೇ. ವೇದಾಂತ ಕೃತ್, ನಾನೇ ಬ್ರಹ್ಮಸೂತ್ರಗಳನ್ನು ಬರೆದವನು. ಅರ್ಥಾತ್ ವ್ಯಾಸರೂಪದಿಂದ ವೇದವ್ಯಾಸರಾಗಿ ನಾನೇ ಈ ವೇದಾಂತ ಕೃತ್ ಬ್ರಹ್ಮಸೂತ್ರಗಳನ್ನು ಬರೆದವನು. ವೇದವ್ಯಾಸ ರೂಪದಿಂದ ನಾನೇ ಬ್ರಹ್ಮಸೂತ್ರ ಗ್ರಂಥವನ್ನು ರಚನೆ ಮಾಡಿದವನು. ಮತ್ತು ವೇದವಿತ್, ನಾನೇ ವೇದವನ್ನು ಸರಿಯಾಗಿ ತಿಳಿದವನು. ತತ್ವತಃ ವೇದಾರ್ಥ ಜ್ಞಾನವಾನ್, ವೇದದ ಅರ್ಥವನ್ನು ಸರಿಯಾಗಿ ತಿಳಿದವನು ಅಂತ ಈ ಶ್ಲೋಕದ ಅರ್ಥ. ಮಾಂ ವಿಧತ್ತೇ ಮಾಂ ಇತ್ಯಾದೇಹೇ, ಅದಕ್ಕೆ ಪ್ರಮಾಣವು ಕೊಟ್ಟಿದ್ದು. ವೇದದ ಅರ್ಥವನ್ನು ತಿಳಿದವನು ನಾನೇ, ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರವನ್ನು ಬರೆದವನು ನಾನೇ, ಎಲ್ಲ ವೇದವಾಕ್ಯವನ್ನು ಪ್ರತಿಪಾದ್ಯನಾದವನು ನಾನೇ. ಇದಕ್ಕೆ ಆಧಾರ ಮಾಂ ವಿಧತ್ತೇ ಮಾಂ ಎಂಬ ಮಾತು ಇದಕ್ಕೆ ಆಧಾರವಾಗಿದೆ. ಕಿಂ ವಿಧತ್ತೇ ಕಿಮಾಚಷ್ಟೇ ಕಿಮನುದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಶ್ಚನ ಎಂಬುದಾಗಿ ಭಾಗವತದಲ್ಲಿ ಈ ಮಾತು ಬರುತ್ತೆ. ಮಾಂ ವಿಧತ್ತೇ ಮಾಂ ವಿಕಲ್ಪ್ಯೋಪ್ಯೋಹ್ಯ ಇತ್ಯಹಂ. ಕೃಷ್ಣ ಭಾಗವತದಲ್ಲಿ ಉದ್ಧವನಿಗೆ ಉಪದೇಶ ಮಾಡತಕ್ಕಂತಹ ಕಾಲದಲ್ಲಿ ಹೇಳ್ತಾ ಇದ್ದಾನೆ, ಇತ್ಯಸ್ಯ ಹೃದಯ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಶ್ಚನ. ನಾನೊಬ್ಬನೇ ಇದೆಲ್ಲವನ್ನು ತಿಳಿದವನು, ಬೇರೆ ಯಾರೂ ಇಲ್ಲ. ಮಾಂ ವಿಧತ್ತೇ ಅಭಿಧತ್ತೇ ಮಾಂ ವಿಕಲ್ಪ್ಯ ಅಪೋಕ್ಷ್ಯ ಇತ್ಯಹಂ. ಈ ವೇದವಿಧಿ, ವೇದ ಏನು ಹೇಳ್ತಾ ಇದೆ? ಕಿಂ ವಿಧತ್ತೆ ಕಿಮಾಚಷ್ಟೆ. ವೇದ ಏನು ಹೇಳ್ತಾ ಇದೆ, ಏನು ವಿಧಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದು. ಅದಕ್ಕೆ ವೇದ ಎಲ್ಲವೂ ಕೂಡ ನನ್ನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. ಮಾಂ ವಿಧತ್ತೆ, ನನ್ನ ಬಗ್ಗೆ ಹೇಳ್ತಾ ಇದೆ ಅಂದ್ರೇನು? ನನ್ನನ್ನು ಉದ್ದೇಶಿಸಿ ಕರ್ಮಗಳನ್ನು ವಿಧಾನ ಮಾಡ್ತಾ ಇದೆ. ಕರ್ಮಕಾಂಡ ಇರ್ಬೋದು ವೇದದಲ್ಲಿ, ಆದರೆ ಅದು ಹೇಳಿದ್ದು ಯಾಕೆ ಅಂದರೆ ನನ್ನ ಉದ್ದೇಶ, ನನ್ನ ಪ್ರೀತಿಯ ಉದ್ದೇಶದಿಂದಲೇ ಅದು ಕರ್ಮವನ್ನು ವಿಧಿಸ್ತಾ ಇದೆ. ಆದ್ದರಿಂದ ಪರೋಕ್ಷತೆ ಅದು ನನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಅಲ್ಲಿ ಬರ್ತಕ್ಕಂತಹ ಎಲ್ಲ ಮಂತ್ರಗಳು ಕೂಡ ಅದು ನನ್ನ ಗುಣಗಾನವೇ
ಆಗಿರ್ತದೆ, ನನ್ನ ಗುಣಗಾನವೇ, ನನ್ನ ವಿವಿಧ ರೂಪಗಳ ವರ್ಣನೆ ಆಗಿದೆ ಅಂತ ಅಲ್ಲಿ ಭಾಗವತದಲ್ಲಿ ಆ ಶ್ಲೋಕದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಅದನ್ನು ಇಲ್ಲಿ ಒಂದು ವಾಕ್ಯದಲ್ಲಿ ಮಾಂ ವಿಧತ್ತೆ ವಿಧತ್ತೆ ಮಾಂ ಇತ್ಯಾದಿ ಮಾಂ ವಿಧತ್ತೆ ವಿಧತ್ತೆ ಮಾಂ ಇತ್ಯಾದಿ ಭಾಗವತದಲ್ಲಿ ಹೇಳಿದ ಹಾಗೆ ವೇದವನ್ನು ಸರಿಯಾಗಿ ತಿಳ್ಕೊಂಡವನು ನಾನೇ, ಮತ್ತು ಸಕಲ ವೇದ ಪ್ರತಿಪಾದ್ಯನೂ ನಾನೇ. ವೇದಗಳಲ್ಲಿ ಕರ್ಮಗಳ ಪ್ರತಿಪಾದನೆ ಇದ್ದರೂ ಕೂಡ ಅದನ್ನು ನನ್ನ ಪ್ರೀತಿಯ ಉದ್ದೇಶವಾಗಿ ಮಾಡುವಂಥದ್ದಾದ್ದರಿಂದ ಪರೋಕ್ಷವಾಗಿ ನಾನೇ ಅಲ್ಲಿ ಪ್ರತಿಪಾದ್ಯನಾಗಿದ್ದೇನೆ ಅಂತ ಅರ್ಥ, ಈ ಶ್ಲೋಕಕ್ಕೆ ಅರ್ಥ. ಇನ್ನು ಮುಂದೆ ಈ ಯಾರು ಕ್ಷರರು ಯಾರು ಅಕ್ಷರರು, ತಾನು ಹೇಗೆ ಸರ್ವೋತ್ತಮ, ಆ ಎಲ್ಲ ವಿಚಾರವನ್ನು ಮುಂದಿನ 5 ಶ್ಲೋಕಗಳಲ್ಲಿ ಪರಮಾತ್ಮ ನಿರೂಪಣೆ ಮಾಡ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.